ಮಹಾಕುಂಭಮೇಳ ಮುಗಿಯೋದಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಈ ಹೊತ್ತಲ್ಲಿ ದೇಶದ ವಿವಿಧೆಡೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಿವರಾತ್ರಿ ಎಂದು ಪುಣ್ಯಸ್ನಾನ ಮಾಡೋದಕ್ಕೆ ಕೋಟಿ ಕೋಟಿ ಭಕ್ತರು ಪ್ರಯಾಗ್ರಾಜ್ ಕಡೆ ಮುಖ ಮಾಡ್ತಾ ಇದ್ದಾರೆ. ನಮಸ್ಕಾರ ನಮಸ್ಕಾರ. ಬನ್ನಿ. ಯೋಗಿ ಇವತ್ತು ಒಂದು ಭಾಷಣ ಮಾಡಿದ್ದಾರೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ. ಅದು ಅಟ್ಯಾಕ್ ಮಾಡಿದ್ದಾರೆ ಬಹಳ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. 60 ಕೋಟಿ ಅಂತಿದ್ದಾರೆ, 65 ಕೋಟಿ ಅಂತಾರೆ. 65 ಕೋಟಿ ಬಿಟ್ಬಿಟ್ರೆ ಅರ್ಧ ತಗೊಳ್ಳೋಣಪ್ಪ. 30 ಕೋಟಿ ತಗೊಳ್ಳಿ. ತೋರ್ಸ್ರಯ್ಯ, ಎಲ್ಲಿ 30 ಕೋಟಿ ಜನ ಬಂದಿದ್ದಾರೆ? ಯಾವುದಕ್ಕೆ? ಪ್ರಪಂಚದಲ್ಲೇ ತೋರಿಸ್ಬಿಡ್ರಿ. ಅಲ್ಲ, ಒಂದೊಂದು ದೇಶದ ಪಾಪ್ಯುಲೇಷನ್ ಇರಲ್ಲ. ಮೂರ್ಖರು ಹೋದವರೆಲ್ಲ. ಯಾರು ಹೇಳೋದು ಸರ್? ನಾನು. ಯಾಕೆ ಸರ್? ಶತಮೂರ್ಖರು. ಯಾಕೆ ಸರ್? ಹೋಗಿದ್ದಕ್ಕೆ ತಪ್ಪೇನಿದೆ ಆ ಥರ ಸರ್? ವ್ಯವಸ್ಥೆನೇ ಇರಲಿಲ್ಲ ಅಲ್ಲಿ. ಮತ್ತೆ ಸುಮ್ 30 ಕೋಟಿ ಜನ ಹೋಗಿ ಬಂದಿದ್ದಾರಂತೆ. ನೀವೇನು ಮನುಷ್ಯ? ಅಲ್ಲಿ ಶೌಚಾಲಯನೇ ಇರಲಿಲ್ಲ. 30 ಕೋಟಿ ಜನ ಹೋಗಿ ಬಂದ್ಬಿಟ್ಟಿದ್ದಾರಂತೆ. ಸ್ನಾನ ಮಾಡಿದ ತಕ್ಷಣ ಆಸಿಡ್ ಹಾಕ್ದಂಗೆ ಚರ್ಮ ಎಲ್ಲ ತರತರ ಅಂತ ಕಿತ್ಕೊಂಡ್ ಬರ್ತಿತ್ತಂತೆ. 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಅವರೆಲ್ಲ ಮೂರ್ಖರು. ಡ್ರೆಸ್ ಚೇಂಜ್ ಮಾಡೋ ಜಾಗ ಇಲ್ಲ ಅಂತ ಹೇಳಿ. ಜಾಗ ಇಲ್ಲ. 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಇನ್ನ ಕನ್ನ ಇಲ್ಲ. 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಅದನ್ನ ಒಬ್ರು ಹೇಳಿಲ್ವಲ್ಲ ಸರ್? ಈ ಮಾತು ಮೃತ್ಯು ಕುಂಭ 30 ಕೋಟಿ ಜನ ಹೋಗಿ ಬಂದಿದ್ದಾರೆ. ಎಲ್ರಿಗೂ ಕುಂಭಮೇಳ ಅಯೋಗ್ಯ ಕಚಡಗಳನ್ನು ತಂದು ಬಿಜೆಪಿ ಬಯ್ಯೋ ಲೆಕ್ಕಾಚಾರದಲ್ಲಿ ಹಿಂದೂಗಳ ಹಬ್ಬಗಳನ್ನು ಟೀಕೆ ಮಾಡುವ ತಾಕತ್ತು, ದಿಮಾಕು ಮತ್ತು ಕೊಬ್ಬು ಬಂದಿದೆ ಕೆಲವು ಇತರೆ ಧರ್ಮದ ಲೀಡರ್ಗಳಿಗೆ. ನಿಜ, ನೀವ್ ಹೇಳ್ತಾ ಇರೋ ಸತ್ಯ. ತಿಂದು ಕೊಬ್ಬಿರೋ ಹೆಗಣೆಗಳಿಗೆ ಇನ್ನಷ್ಟು ದಿನಕ್ಕೆ ಅವಕಾಶ ಕೊಡಬೇಕು, ಇಲ್ದಿರ ನಾವೆಲ್ಲ ದ್ರೋಹಿಗಳಾಗ್ಬಿಡ್ತೀವಿ. ಇನ್ನು ಮುಂದೆ ಅದು ಕಂಟಿನ್ಯೂ ಆದರೆ ವಿ ಶುಡ್ ಟೆಲ್ ಎವ್ರಿಬಡಿ. ಆ ಧರ್ಮದ ಹಬ್ಬಗಳನ್ನು ಹಾಗೆ ಟೀಕೆ ಮಾಡಿದ್ರೆ ಏನಾಗುತ್ತೆ? ಬಾಯಿ ಮುಚ್ಕೊಂಡಿರಬೇಕು. ಹೌದು. ಆ ಕಡೆ ಈ ಕಡೆ ಇರೋರು ಈ ಹಿಂದೂ ಧರ್ಮದ ವಿಚಾರದಲ್ಲಿ ನಿನಗೆ ಇಷ್ಟ ಇಲ್ದಿದ್ರೆ ಮನೆಗೆ ಹೋಗ್ಬಿಟ್ಟು ಹೊದ್ಕೊಂಡು ಬಿತ್ಕೊಂಡು ಸಾಯಿ. ಮಾತಾಡ್ಬೇಡ ಬಂದು. ಇಲ್ಲ 30 ಕೋಟಿ ಜನ ಮೂರ್ಖರು ಅಂತ ಹೇಳು. ಮಾಡಬೇಕು, ಇಡೀ ನಮ್ಮ ದೇಶನ ಬಿಕಾರಿಗಳು ಕೊಂಪೆ ಮಾಡ್ಬಿಡ್ಬೇಕು. ಆಗ್ಲೇ ನಮ್ಮ ಜನ ನಮ್ಗೆ ಓಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ಯಾರ್ರೀ ಹೋಗ್ತಾರೆ? ಈಗ ನನ್ನ ಮೇಲೆ ಹೇಳಿದ್ದಿದ್ದೆಲ್ಲ ಇಲ್ಲದೆ ಇದ್ದಿದ್ರಲ್ಲಿ ಖಂಡಿತ ಸರ್. ಯಾರು ಹೋಗ್ತಾರೆ? ಹೋದವ್ರು ಯಾರು ಧ್ವನಿ ಎತ್ತಿಲ್ಲ. ಮದುವೆ ಮನೆಗೆ ಹೋದ್ರೆ 5,000 ಜನಕ್ಕೆ ನೆಟ್ಟಿಗೆ ಊಟ ಮಾಡಿ ಕೈ ತೊಳ್ಕೊಳಕ್ಕೆ ಅರೇಂಜ್ಮೆಂಟ್ ಮಾಡದೇ ಇದ್ರೆ ಬೈಕೊಂಡು ಆಚೆಗೆ ಬರ್ತಾರೆ. ಎಸ್, ಇನ್ನು 30 ಕೋಟಿ ಜನ 30 ಕೋಟಿ ಜನ ಮಾತಾಡ್ತಾ ಇದ್ದೀರಿ. ಮದುವೆ ಮನೆ ಕರೆಕ್ಟ್. ಸಣ್ಣ ವಿಷಯ ಹಾ. ಎಸ್.